ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರು ಅದರ ಎಫೆಕ್ಟ್ ಭಾರತಕ್ಕೂ ತಟ್ಟಿತ್ತು. ರಾಜ್ಯದ ನಾನಾ ಭಾಗಗಳಲ್ಲಿ ಬಿಸಿಯೂಟಕ್ಕೂ ಕೂಡ ತೊಂದರೆಯುಂಟಾಗಿತ್ತು. ಆದ್ರೆ ಬೆಂಗಳೂರಲ್ಲಿ ಮಾತ್ರ ಬಿಸಿಯೂಟಕ್ಕೆ ಯುದ್ಧದ ಬಿಸಿ ತಟ್ಟಿಲ್ಲ. 50,000 ವಿದ್ಯಾರ್ಥಿಗಳಿಗೆ ಬಿಸಿಯೂಟ ನೀಡುವ ಅದಮ್ಯ ಚೇತನ ತೇಜಸ್ವಿನಿ ಅನಂತಕುಮಾರ್ ನೇತೃತ್ವದ ಅದಮ್ಯ ಚೇತನ ಬಿಸಿಯೂಟವನ್ನ ನೀಡ್ತಾ ಇದೆ ಬೆಂಗಳೂರಲ್ಲಿ. ಅದಮ್ಯ ಚೇತನದ ಅಡುಗೆ ಮನೆಯಲ್ಲಿ ಪಾಕಕ್ರಾಂತಿ ಸ್ವದೇಶಿ ಇಂಧನವನ್ನ ಬಳಸಿ ಊಟವನ್ನ ಕೊಡಲಾಗ್ತಾ ಇದೆ. ಅದಮ್ಯ ಚೇತನ ಅಡುಗೆ ಮನೆ ಮೂಲಕ ಯಾವುದೇ ಸಿಲಿಂಡರ್ ಅನ್ನ ಬಳಸದೆ ಕೃಷಿ ತ್ಯಾಜ್ಯದ ಬ್ರಿಗೇಡ್ಸ್ ಮೂಲಕ ಹಬೆಯಾಡುವ ಅಡುಗೆಯನ್ನ ರೆಡಿ ಮಾಡಲಾಗುತ್ತೆ. ಅಕ್ಕಿ ತೌಡು, ತೆಂಗಿನ ಚಿಪ್ಪು, ಕೃಷಿ ತ್ಯಾಜ್ಯದ ಬ್ರಿಗೇಡ್ಸ್ಗಳೇ ಇಂಧನ. ಇದಕ್ಕೆ 17 ವರ್ಷದಿಂದ ಸಿಲಿಂಡರ್ ಅನ್ನ ಬಳಸದೆ ಪರಿಸರ ಸ್ನೇಹಿಯಾಗಿ ಅಡುಗೆ ಮಾಡಲಾಗುತ್ತೆ. ಹಾಗಾಗಿ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಇವರಿಗೆ ಯುದ್ಧದ ಬಿಸಿ ತಟ್ಟಿಲ್ಲ. ಈ ಅದಮ್ಯ ಚೇತನ ಅಡುಗೆ ಮನೆ ಮೂಲಕ ವಿಶೇಷವಾಗಿ ಬಿಸಿಯೂಟವನ್ನ ತಯಾರಿಸಿ ಬೆಂಗಳೂರಿನಲ್ಲಿರುವಂತಹ ಶಾಲೆಗಳಿಗೆ ಪೂರೈಕೆ ಮಾಡ್ತಿದ್ದಾರೆ. ಈಗ ಎಲ್ಲ ಕಡೆ ಸಿಲಿಂಡರ್ ಇಲ್ಲ ಅನ್ನೋದೇ ಸುದ್ದಿ. ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡೋದು ಹೇಗಪ್ಪ ಅನ್ನೋ ಯೋಚನೆ. ಆದರೆ ನಿಮ್ಗೆ ಗೊತ್ತಾ, ಬೆಂಗಳೂರಲ್ಲಿ ಸುಮಾರು 50,000 ಮಕ್ಕಳಿಗೆ ಬಿಸಿಯೂಟ ಕೊಡುವಂಥ ಅದಮ್ಯ ಚೇತನದಲ್ಲಿ ಅದರ ಅಡುಗೆ ಮನೆಯಲ್ಲಿ ಒಂದೇ ಒಂದು ಸಿಲಿಂಡ್ರು ಇಲ್ಲ. ಅದೇನಂತ ವಿಶೇಷತೆ? ಬನ್ನಿ, ಈ ಅದಮ್ಯ ಚೇತನದ ಸಂಸ್ಥಾಪಕಿಯಾಗಿರುವಂಥ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ, ಇದರ ವಿಶೇಷತೆ ಏನು ಅಂತ. ಮೇಡಮ್, ಮೊದಲಿಗೆ ನಿಮ್ಗೆ ಅಭಿನಂದನೆಗಳು. ಯಾಕೆಂದರೆ ಎಲ್ರಿಗೂ ಇರುವಂಥ ಒಂದು ಯೋಚನೆ, ಇವತ್ತು ಸಿಲಿಂಡ್ರ್ ಇಲ್ಲ, ಏನು ಮಾಡೋದು ಅನ್ನೋ ಯೋಚನೆ ನಿಮಗಿಲ್ಲ. ಹೇಗೆ ಸಾಧ್ಯ ಆಯಿತು ಮೇಡಮ್ ಇದು? ನಾವು ಅಡುಗೆ ಮನೆ ಶುರು ಮಾಡಿದ್ದು 2003ರಲ್ಲಿ ಬೆಂಗಳೂರಿನಲ್ಲಿ ಶುರು ಮಾಡಿದ್ವಿ. ಆಮೇಲೆ 2005ರಲ್ಲಿ ಹುಬ್ಬಳ್ಳಿಯಲ್ಲೂ ಪ್ರಾರಂಭ ಮಾಡಿದ್ವಿ. ನಾನು ಪ್ರತಿದಿನ, ಯಾಕೆಂದರೆ ಇಷ್ಟು ಮಕ್ಕಳಿಗೆ ನಾವು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಊಟ ಕೊಡಬೇಕು ಅಂತಂದರೆ ಅಡುಗೆ ಮನೆಯ ವ್ಯವಸ್ಥೆಯ ಜೊತೆಗೆ ನಾವು ಇಂಧನ ಇರ್ಬೋದು, ನೀರಿರ್ಬೋದು, ಕಸ ಮಾಡದೇ ಇರುವಂಗೆ ಮಾಡುವಂಥದ್ದು ಇರ್ಬೋದು, ಈ ಎಲ್ಲ ಸಂಗತಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಒಂದು ಕಡೆ ನಾವು ಮಕ್ಕಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಭಾಷಣದಲ್ಲಿ ಹೇಳ್ತಾ ಇರ್ತೀವಿ, ಅವ್ರಿಗೆ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದಾಗೆಲ್ಲ ಪಳೆಯುಳಿಕೆ ಇಂಧನ ಅಂದರೆ ಪೆಟ್ರೋಲಿಯಂ ಆಧಾರಿತ ಇಂಧನವನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಮಾತಾಡ್ತೀವಿ. ಇನ್ನೊಂದು ಆತ್ಮನಿರ್ಭರತೆ, ಅಂದರೆ ನಮ್ಮ ಆಹಾರಕ್ಕೆ ಮತ್ತು ನಮ್ಮ ವಿಹಾರಕ್ಕಾದರೂ ನಾವು ಸ್ವತಂತ್ರವಾಗಿರಬೇಕು, ನಮ್ಮ ಸ್ವದೇಶಿ ಇಂಧನವನ್ನೇ ಬಳಸಬೇಕು ಅಂತ. ಆದರೆ ಸೌದೆಯನ್ನಂತೂ ಬಳಸೋ ಪ್ರಶ್ನೆಯೇ ಇಲ್ಲ. ನಾವು ಪ್ರತಿ ವಾರ ಗಿಡ ಹಾಕೋರು. ಹಸಿರು ಜೀವನ ಶೈಲಿಯಲ್ಲಿ, ಪರಿಸರದ ರಕ್ಷಣೆಯಲ್ಲಿ ಗಿಡಗಳನ್ನು ಉಳಿಸೋದು ದೊಡ್ಡ ಭಾಗ. ಹೀಗಾಗಿ ಏನು ಪರ್ಯಾಯ ವ್ಯವಸ್ಥೆ ಏನು ಅಂತ ಯೋಚನೆ ಶುರು ಮಾಡಿದ್ವಿ. ಮೊದಲನೇ ನಮಗೆ ಸಹಾಯ ಮಾಡಿದವರೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಡಾಕ್ಟರ್ ಲೋಕ್ರಸ್ ಅವರು. ದುರದೃಷ್ಟವಶಾತ್ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ನಮಗೆ ಮೊದಲನೇದು ಸ್ಮೋಕ್ಲೆಸ್ ಚೂಲ ಅಂತ ಮಾಡಿಕೊಟ್ರು. ಇವತ್ತಿಗೂ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ನಮ್ಮಲ್ಲೇ ಬರುವಂಥ ತೆಂಗಿನ ಚಿಪ್ಪಿನಿಂದನೇ ಒಂದು LPG ಸಿಲಿಂಡ್ರು ಉಳಿದಂಗೆ ಆಯಿತು. ಅಂದರೆ ನಾವು ಕಸ ಅಂತ ಬಿಸಾಕೋ LPG ಇದು ತೆಂಗಿನ ಚಿಪ್ಪಲ್ಲೇ ಒಂದು ಸಿಲಿಂಡ್ರ್ ಉಳಿತಲ್ಲ ಅಂತ ನನಗೆ ಅಲ್ಲಿಂದ ಚಿಂತನೆ ಪ್ರಾರಂಭ ಆಯಿತು. ನಾನು ಬೇರೆ ಬೇರೆಯವ್ರ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿದ್ವಿ. ಎನರ್ಜಿ ಸಿಸ್ಟಮ್ಸಲ್ಲಿ ಕೆಲಸ ಮಾಡೋರ ಜೊತೆಗೆ ಟೆರಿ ಅಂತ ಒಂದು ಸಂಸ್ಥೆ ಇದೆ, ಅವರ ಸಂಘಟನೆ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಗ್ಯಾಸಿಫೈಯರ್ ಅನ್ನುವಂಥ ಒಂದು ಯೂನಿಟ್ ಇದೆ. ನಾವು ಯಾವತ್ತೂ ಅಡುಗೆ ಮನೆಗೆ ಬಳಸಿಲ್ಲ, ಇಡೀ ದೇಶಾದ್ಯಂತ ಬಳಸಿಲ್ಲ, ಆದರೆ ನೀವು ಬಳಸ್ಬೋದಾ ನೋಡಿ ಅಂತಂದರು. ನಾವು ಹೋಗಿ ಚರ್ಚೆ ಮಾಡಿ, ನಾನು ಇಂಜಿನಿಯರ್ ಇರೋದರಿಂದ ಕೆಲವೊಂದು ಆಸ್ಪೆಕ್ಟ್ಗಳನ್ನು ತಿಳ್ಕೊಂಡು ಗ್ಯಾಸಿಫೈಯರ್ ಅಂತಂದ್ವಿ. ಒಂದು ಗ್ಯಾಸಿಫೈಯರ್ ಆಯಿತು, 2 ಆಯಿತು, ಕೊನೆಗೆ ಒಟ್ಟು 5 ಗ್ಯಾಸಿಫೈಯರ್ ನಮ್ಮ, ಅಂದರೆ ಬೆಂಗಳೂರಿನಲ್ಲೂ ಗ್ಯಾಸಿಫೈಯರ್ ಹಾಕಿದ್ವಿ, ಹುಬ್ಬಳ್ಳಿಯಲ್ಲೂ ಹಾಕಿದ್ವಿ, ಕಲಬುರಗಿಯಲ್ಲೂ ಉಪಯೋಗಿಸಿದ್ವಿ. 3-4 ವರ್ಷ ನಾವು ಗ್ಯಾಸಿಫೈಯರಲ್ಲೇ ಸ್ಟೀಮ್ ತಯಾರು ಮಾಡಿ ಮಾಡ್ತಾಯಿದ್ವಿ. ಅದೇ ಅದರದ್ದೇ ಅದು ಸ್ಟೀಮ್ ಬೇಸ್ಡ್ ಅಡುಗೆ ಮನೆ. ನಾವು 2003ರಿಂದ ಸ್ಟೀಮ್ ಬೇಸ್ಡ್ ಅಡುಗೆ ಮನೆಯೇ LPGಯಿಂದ ಸ್ಟೀಮ್ ಆಗ್ತಿತ್ತು, ನಂತರ ಡೀಸೆಲಿಂದ ಸ್ಟೀಮ್ ಆಗ್ತಾಯಿತ್ತು, ಗ್ಯಾಸಿಫೈಯರಿಂದ ಸ್ಟೀಮ್ ಆಗ್ತಿತ್ತು. ಆದರೆ ಅದರದ್ದು ಆದ ಸಮಸ್ಯೆಗಳಿತ್ತು. ಅದಕ್ಕೆ ಡಿಪೆಂಡೆಬಿಲಿಟಿ ಅನ್ನೋದು ಭಾಳ ಮುಖ್ಯ. ಅಂದರೆ ನಮಗೆ ಸರಿಯಾಗಿ ಆ 4 ಗಂಟೆ ನಮ್ಮ ಅಡುಗೆ ಸಮಯದಲ್ಲಿ ನಮಗೆ ಸರಿಯಾದ ಇಂಧನ ಬರ್ತಾನೆ ಇರಬೇಕು. ನಿಮ್ಮ ಈ ಅದಮ್ಯ ಚೇತನದಿಂದ ಎಷ್ಟು ಜನ ಮಕ್ಕಳಿಗೆ ಇವತ್ತು ಊಟಕ್ಕೆ ಹೋಗ್ತಾ ಇದೆ ಮೇಡಮ್ ಬೆಂಗಳೂರಿನ ಅಡುಗೆ ಮನೆಯಿಂದ? ಬೆಂಗಳೂರಿನಿಂದ 45,000 ಮಕ್ಕಳು, ಒಟ್ಟು ನಮ್ಮ 1,65,000 ಮಕ್ಕಳಿಗೆ. ಎಲ್ಲೂ ನಮಗೇನು ಚಿಂತೆ ಇಲ್ಲ. ಎಲ್ಲ ಕಡೆನೂ LPG ಮುಕ್ತ ಮಾಡಿದ್ದೀವಿ, ಕಸ ಮುಕ್ತನೂ ಮಾಡಿದ್ದೀವಿ. ಸೊ ಕಸವನ್ನೇ ಇಂಧನವಾಗಿ ಬಳಸುವಂಥ ಈ ಒಂದು ವಿಧಾನವನ್ನು ಡೆವಲಪ್ ಮಾಡ್ತಾ ಬಂದ್ವಿ. 2004ರಿಂದ 2009 ಒಂದು ರೀತಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ಮೇಲೆ 2009ರಿಂದ ಒಂದು LPG ಸಿಲಿಂಡ್ರನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ತೆಗೆದುಕೊಂಡಿಲ್ಲ. ಗ್ರೇಟ್, ನಿಜಕ್ಕೂ ಗ್ರೇಟ್. ಅದು ಅಲ್ಲೂ ಇವತ್ತಿನ ಸಂದರ್ಭದಲ್ಲಿ, ಅಂದರೆ ಒಂದು LPG ಶಾರ್ಟೇಜ್ ಆಗಿರುವಂಥ ಇವತ್ತಿನ ಸಂದರ್ಭದಲ್ಲಿ ನೋಡಿದಾಗ, ನೀವು 17 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತೀರಾ. ಇಂಥ ಸಂದರ್ಭದಲ್ಲಿ ನೋಡಿದಾಗ ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ನಿಜವಾಗ್ಲೂ ಇವತ್ತು ಏನು ಒಂದು ಕಸಮುಕ್ತ ಜೊತೆಗೆ ಪರಿಸರ ಸ್ನೇಹಿ
ಒಂದು ಹೊಗೆಯನ್ನು ಸಹಿತ ನೀವು ಬಿಡ್ತಾ ಇಲ್ಲ, ಒಂದು ಧೂಳನ್ನು ಸಹಿತ ಅದನ್ನು ಹೊರಗಡೆ ಬಿಡ್ತಾ ಇಲ್ಲ, ಅದನ್ನು ಸಹಿತ ಉಪಯೋಗಿಸ್ಕೊತ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ನಿಜಕ್ಕೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಈಗ ಅಭಿನಂದನೆಗಳನ್ನ ತಿಳಿಸ್ಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಜಕ್ಕೂ ಬೆಂಗಳೂರಿನ ಅದಮ್ಯ ಚೇತನದ ಅಡುಗೆ ಮನೆ ಮಾದರಿಯಾಗಬೇಕಾಗಿದ್ದೆ ಈ ಕಾರಣಕ್ಕೆ. ಬೆಂಗಳೂರಿಂದ ಕ್ಯಾಮ್ರಾಮನ್ ಅಂಜನಮೂರ್ತಿ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.